ಭಾವಪುಟದ 12ನೇ ಸಂಚಿಕೆ. ಅರ್ಧ ಗಂಟೆಯಲ್ಲೇ ಅದೆಷ್ಟು ಇಷ್ಟ ಆಗ್ಬಿಟ್ಲೆ ಈ ಹುಡುಗಿ. ದೇವರು ಈ ಮಾಸ್ಟರ್ ಪೀಸನ್ನು ನನಗಾಗಿಯೇ ಸೃಷ್ಟಿ ಮಾಡಿದ ಅನ್ನಿಸ್ತಿದೆಯಲ್ಲ. ಓ ಮೈ ಗಾಡ್. ಹನುಮಂತು, ನಿನ್ನ ಮೊಮ್ಮಗಳು ಸಿಕ್ಬಿಟ್ಲು ಕಣೋ. ಇನ್ನು ನೀನು ಈ ಕಾಲೇಜಿನ ಚಿಂತೆ ಬಿಟ್ಟು ನೆಮ್ಮದಿಯಿಂದ ಕಣ್ಮುಚ್ಬೋದು. ಬೇಡ ಬೇಡ, ಈಗಲೇ ಹೋದರೆ ಹೇಗೆ? ನಮ್ಗೆ ಹುಟ್ಟೋ ಮಗನ ಕಾಟ ಸಹಿಸ್ಕೊಳ್ಳಕ್ಕೆ ನೀನು ಇನ್ನೂ ಸ್ವಲ್ಪ ವರ್ಷ ಬದುಕಿರಲೇಬೇಕು ಎಂದುಕೊಂಡ. ರಿಷಿ ಎನ್ನುತ್ತಾ ಮತ್ತೊಮ್ಮೆ ಕೂಗಿದಳು ಅಪೂರ್ವ. ಹಾಂ ಎನ್ನುತ್ತಾ ಯೋಚನೆಯಲ್ಲೇ ಕಳೆದು ಹೋದವ ಮತ್ತೆ ಹಿಂದಿರುಗಿ ಬಂದ. ನೀವೇನ್ರಿ ಹೀಗೆ? ನಡುವೆ ಕಳೆದು ಹೋಗೋ ಕಾಯಿಲೆ ನನಗೆ ಮಾತ್ರ ಅಂದ್ಕೊಂಡಿದ್ದೆ, ಆದರೆ ನಿಮಗೆ ನನಗಿಂತಲೂ ಜಾಸ್ತಿನೇ ಇದೆ. ಸಾರಿ ರೀ, ಹೀಗೆ ಏನೋ ಯೋಚನೆ ಮಾಡ್ತಿದ್ದೆ. ಕಾಫಿ ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು. ಮೋಸ್ಟ್ ವೆಲ್ಕಮ್ ಎನ್ನುವಷ್ಟರಲ್ಲಿ ಪಲ್ಲವಿ ಹಾಜರಾಗಿದ್ದಳು. ಬಾಗಿಲು ತೆಗೆದುಕೊಂಡೇ ಕುಳಿತಿದ್ದರಿಂದ ಸೀದಾ ಒಳ ಬಂದವಳು ರಿಷಿಯನ್ನು ನೋಡಿ ಒಂದು ಕ್ಷಣ ಹಾಗೆಯೇ ನಿಂತು ಬಿಟ್ಟಳು. ಇವಳ ಮನೆಯ ಹತ್ತಿರ ಬರುತ್ತಿದ್ದಂತೆ ಯಾವುದೋ ಹುಡುಗನ ಜೊತೆ ಮಾತನಾಡುತ್ತಿದ್ದ ಅಪೂರ್ವಳ ಧ್ವನಿ ಕೇಳಿ ಅವಳಿಗೆ ಸರ್ಪ್ರೈಸ್ ಕೊಡಲೆಂದು ಸಂತೋಷನೇ ಬಂದಿರಬಹುದು ಎಂದುಕೊಂಡು ಬಂದವಳಿಗೆ ರಿಷಿ ಕಾಣಿಸಿದ್ದ. ಇವನು ಸಂತೋಷ್ ಅಲ್ವಲ್ಲ, ಅಥವಾ ಸಂತೋಷ್ನೇನಾ? ಅವತ್ತು ಫೋಟೋದಲ್ಲಿ ಬೇರೆ ಥರ ಕಾಣಿಸ್ತಿದ್ನಲ್ಲ, ಏನೋ ಮಿಸ್ ಹೊಡೆಯುತ್ತಿದೆ ಎಂದುಕೊಂಡಳು ಮನಸ್ಸಲ್ಲಿ. ಬಾ ಪಲ್ಲು, ಹಾಗ್ಯಾಕೆ ನಿಂತಿದೀಯಾ? ರಿಷಿ, ಇವಳು ಪಲ್ಲವಿ ಅಂತ, ನನ್ನ ಬೆಸ್ಟ್ ಫ್ರೆಂಡ್. ಇಲ್ಲೇ 15ನೇ ಫ್ಲೋರ್ನಲ್ಲಿ ಇರ್ತಾಳೆ. ಪಲ್ಲವಿ, ಇವರು ರಿಷಿ ಅಂತ, ನಮ್ಮನೆ ಪಕ್ಕದ ಮನೆಯಲ್ಲೇ ಬಾಡಿಗೆಗೆ ಬರ್ತಿದ್ದಾರೆ. ಪಲ್ಲವಿ ಹಾಯ್ ಎನ್ನುತ್ತಾ ಕೈ ಚಾಚಿದಳು. ರಿಷಿ ಸಹ ಎದ್ದು ನಿಂತು ಕೈ ಕುಲುಕಿದ. ಅದೇ ಸಮಯಕ್ಕೆ ಅಪೂರ್ವಳ ಫೋನಿಗೆ ಕರೆಯೊಂದು ಬಂದಿತ್ತು. ಪಾರ್ಸಲ್ ಇದೆ ಎನ್ನುತ್ತಾ. ಸೆಕ್ಯೂರಿಟಿ ಹತ್ರ ಕೊಟ್ಟು ಹೋಗಿ ಎಂದು ಹೇಳಿದ 2 ನಿಮಿಷಕ್ಕೆ ಇವಳ ಮನೆಯ ಮುಂದೆ ಸೆಕ್ಯೂರಿಟಿ ಇವಳ ಬ್ಯಾಗ್ ಹಿಡಿದು ನಿಂತಿದ್ದ. ರಿಷಿ ಬೇಕೆಂದೇ ನಿಧಾನವಾಗಿ ಕಾಫಿ ಹೀರುತ್ತಾ ಅಪೂರ್ವಳನ್ನೇ ನೋಡುತ್ತಿದ್ದ. ಅವನೆಷ್ಟೇ ಪ್ರಯತ್ನಿಸಿದರೂ ಅವಳಿಂದ ಅವನ ಕಣ್ಣು ಕೀಳಲಾಗುತ್ತಿಲ್ಲ ಅವನಿಗೆ. ಅದನ್ನು ಗಮನಿಸಿದವಳು ಪಲ್ಲವಿ ಮಾತ್ರ. ತಗೊಳ್ಳಿ ರಿಷಿ, ಇದು ನಿಮ್ಮ ಹೊಸ ಮನೆ ಕೀ. ನಮ್ಮ ಅಪಾರ್ಟ್ಮೆಂಟ್ಗೆ ಸ್ವಾಗತ ಎನ್ನುತ್ತಾ ಅವನ ಮನೆಗೆ ಕೀ ಹಿಡಿದು ಅವನೆದುರಿಗೆ ನಿಂತಳು. ಇಫ್ ಯು ಡೋಂಟ್ ಮೈಂಡ್, ನೀವು ಸಹ ನನ್ನ ಜೊತೆ ಆ ಮನೆ ನೋಡ್ಲಿಕ್ಕೆ ಬರ್ತೀರಾ? ಇಂಟೀರಿಯರ್ ಎಲ್ಲ ಸರಿ ಇದೆ ಅಂತ ಹೇಳಿದ್ದ ನನ್ನ ಫ್ರೆಂಡ್. ಆದರೆ ಎಷ್ಟೇ ಆಗಲಿ ನೀವು ಈ ಮನೆಯಲ್ಲಿ ತುಂಬ ದಿನದಿಂದ ಇದ್ದೀರಿ ಅನಿಸುತ್ತೆ. ಯಾವ್ಯಾವ ಜಾಗದಲ್ಲಿ ಯಾವುದು ಇರಬೇಕು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ನನಗೆ ಈ ಥರ ಇದ್ದು ಅಭ್ಯಾಸ ಇಲ್ಲ. ಈ ಅಪಾರ್ಟ್ಮೆಂಟ್ ಎಲ್ಲ ಹೊಸ್ತು, ಅದಕ್ಕೆ ಎನ್ನುತ್ತಾ ಕಾಫಿ ಕಪ್ ಟಿಪಾಯಿಯ ಮೇಲಿಟ್ಟು ಎದ್ದು ನಿಂತ. ಓಹ್ ಸಾರಿ ರಿಷಿ ಅವರೇ, ಅದು ನಾವಿಬ್ಬರು ಹೊರಗೆ ಹೋಗ್ತಿದ್ದೀವಿ, ಸ್ವಲ್ಪ ಶಾಪಿಂಗ್ ಇದೆ, ನಮಗೆ ಲೇಟ್ ಆಗುತ್ತೆ ಎಂದಳು ಪಲ್ಲವಿ. ರಿಷಿಯ ಮುಖ ಸಪ್ಪಗಾಯಿತು. ಇರು ಪಲ್ಲು, 5 ನಿಮಿಷ ನೋಡಿ ಬಂದುಬಿಡೋಣ. ಪಾಪ ಅವ್ರು ಬಂದು ಅರ್ಧ ಗಂಟೆ ಆಯಿತು. ಕೀಗೋಸ್ಕರ ನಾನು ಇಷ್ಟೊತ್ತು ಕಾಯಿಸಿದ್ದೀನಿ. ಈಗ ನಮ್ಮದು 5 ನಿಮಿಷ ಲೇಟ್ ಆದರೆ ಏನಾಗಲ್ಲ ಎನ್ನುತ್ತಾ ಬನ್ನಿ ರಿಷಿ ಎಂದು ಅವನನ್ನು ಕರೆದುಕೊಂಡು ಹೊರಟಳು. ದೇವ್ರೇ, ನೀನು ನಿಜವಾಗ್ಲೂ ನನ್ನ ಪಾಲಿಗೆ ಇದೆಯಾ ಕಣೋ, ಥ್ಯಾಂಕ್ ಯು ಸೋ ಮಚ್ ಎನ್ನುತ್ತಾ ಅವಳನ್ನು ಹಿಂಬಾಲಿಸಿದ. ಅವಳುಟ್ಟ ಸೀರೆಯ ತುದಿಯನ್ನು ಹಿಡಿದು ಜೀವನ ಪೂರ್ತಿ ಹೀಗೆ ಹಿಂಬಾಲಿಸುವ ವರವೊಂದನ್ನು ದಯಪಾಲಿಸು ದೇವರೇ ಎಂದು ಮತ್ತೊಮ್ಮೆ ಬೇಡಿಕೊಂಡ. ಅವನು ಅಂದುಕೊಂಡದ್ದು ಅವಳಿಗೆ ಕೇಳಿಸಿತೋ ಏನೋ ಎನ್ನುವ ಹಾಗೆ ಸೀರೆಯ ತುದಿಯನ್ನು ಹಿಡಿದಿಟ್ಟುಕೊಂಡು ನಡುವಿಗೆ ಸಿಕ್ಕಿಸಿಕೊಳ್ಳುತ್ತಾ ಕೀ ಕೊಡಿ, ನಾನೇ ಮನೆ ತೋರಿಸ್ತೀನಿ ಎಂದಳು. ಅವಳು ಕೇಳದೆಯೇ ಹೃದಯವನ್ನು ಅವಳ ಕೈಯಲ್ಲಿಟ್ಟವನು ಇನ್ನು ಕೀ ಕೊಡದಿರುವನೇ? ಮಂತ್ರಮುಗ್ಧನಂತೆ ಅವಳ ಕೈಗೆ ಕೀ ಕೊಟ್ಟು ಬಲಗಾಲನ್ನೇ ಮೊದಲು ಒಳಗೆ ಇಟ್ಟು ಹೋಗು ಹುಡುಗಿ ಎಂದುಕೊಂಡ. ಮುಗುಳ್ನಗುತ್ತಾ ಅವನ ಮನದ ಆಸೆಯಂತೆ ಬಲಗಾಲಿಟ್ಟು ಅವನ ಮನೆಗೆ ಕಾಲಿಟ್ಟಳು ಅಪೂರ್ವ. ರಿಷಿಯ ಹೃದಯ 1-2 ಸೆಕೆಂಡ್ಗಳ ಕಾಲ ಸ್ತಬ್ಧವಾಗಿ ನಂತರ ಎದ್ದು ಮೈ ಕೊಡವಿಕೊಂಡು ತನ್ನ ಕೆಲಸ ಶುರು ಮಾಡಿದಂತಾಯಿತು. ನೋಡಿ ರಿಷಿ, ಮನೆ ಪೂರ್ತಿ ನಮ್ಮನೆ ಹಾಗೆಯೇ ಇದೆ. ನಿಮ್ಮ ಫ್ರೆಂಡ್ ನಿಜ ಹೇಳಿದ್ದಾರೆ, ಇಂಟೀರಿಯರ್ ಎಲ್ಲವೂ ನಮ್ಮನೆ ತರಹವೇ ಇದೆಯಲ್ವಾ? ಯಾವುದೋ ಧ್ಯಾನದಲ್ಲಿ ಬಂದರೆ ನಾನು ನಿಮ್ಮ ಮನೆಗೆ ಬಂದಿದ್ದೀನಾ ಅಥವಾ ನಮ್ಮ ಮನೆಗೆ ಬಂದಿದ್ದೀನಾ ಅಂತ ಒಂದು ಕ್ಷಣ ನನಗೆ ಗೊಂದಲ ಆಗಬೇಕು. ಅಷ್ಟು ಸೇಮ್ ಟು ಸೇಮ್ ಇದೆ ನೋಡಿ ಎಂದಳು. ನಿಜ ಕಣೆ ಹುಡುಗಿ, ಇನ್ಮೇಲಿಂದ 2 ನಿನ್ನ ಮನೆಯೇ ಎಂದುಕೊಂಡ. ಹಲೋ, ಏನು ಮತ್ತೆ ಕಳೆದು ಹೋದ್ರಾ ಎನ್ನುತ್ತಾ ಚಿಟಿಕೆ ಬಾರಿಸಿದಳು. ಹಾಂ, ಮನೆ ತುಂಬ ಇಷ್ಟವಾಯಿತು, ನೋಡ್ತಾ ಕಳೆದು ಹೋದೆ ಅಷ್ಟೇ, ಥ್ಯಾಂಕ್ಸ್ ಎಂದ. ಪರವಾಗಿಲ್ಲ, ನಿಮಗೆ ಏನಾದರೂ ಸಹಾಯ ಬೇಕಾದರೆ ಹೇಳಿ, ನಾನು ಇಲ್ಲೇ ಪಕ್ಕದಲ್ಲೇ ಇರ್ತೀನಿ. ಹಾಂ, ಇನ್ನೊಂದು ಮಾತು, ನೀವು ಇಲ್ಲಿಗೆ ಬಂದಮೇಲೆ ನಿಮ್ಮ ಮನೆಯಲ್ಲಿ ನನಗೆ 1 ಲೋಟ ಕಾಫಿ ಮಾಡಿಕೊಡ್ಬೇಕು. ಅದಕ್ಕೇನಂತೆ, ಊಟನೇ ಮಾಡುವಿರಂತೆ. ನಿಮಗೆ ಗೊತ್ತಾ, ನಾನೊಬ್ಬ ಒಳ್ಳೆ ಕುಕ್. ಓಹ್, ಅದು ಆಗಲಿ ಬಿಡಿ. ಯಾವಾಗ ಶಿಫ್ಟ್ ಆಗೋದು? 2 ದಿನದಲ್ಲಿ ಇಂಟರ್ವ್ಯೂ ಅಲ್ವಾ? ನನ್ನ ಮನೆ ಹೇಗಿರುತ್ತೋ ಅಂದ್ಕೊಂಡಿದ್ದೆ, ಆದರೆ ಇದು ನನ್ನ ಫೈನಲ್ ಡೆಸ್ಟಿನೇಷನ್ ಆಗುತ್ತೆ ಅಂತ ಅಂದುಕೊಂಡಿರಲೇ ಇಲ್ಲ. ಇವತ್ತು ಸಂಜೆನೇ ಶಿಫ್ಟ್ ಆಗಿಬಿಡ್ತೀನಿ ಎಂದ ಉತ್ಸಾಹದಿಂದ. ಫೈನಲ್ ಡೆಸ್ಟಿನೇಷನ್ ಯಾಕಾಗುತ್ತೆ?
ಅದು ನಾನು ತುಂಬ ಸುತ್ತಿದ ಮೇಲೆ ಈ ಮನೆ ಸಿಕ್ಕಿದೆ, ಅದಕ್ಕೆ ಹೇಳಿದೆ, ಬೇರೇನಿಲ್ಲ ಎನ್ನುತ್ತಾ ಕವರ್ ಮಾಡಿಬಿಟ್ಟ. ಓ ಸರಿ ರಿಷಿ, ಗುಡ್ ಲಕ್. ನಾನು ಸ್ವಲ್ಪ ಆಚೆ ಹೋಗ್ತಿದ್ದೀನಿ, ನಾನಿನ್ನು ಬರಲಾ? ಶ್ಯೂರ್, ಥ್ಯಾಂಕ್ ಯು ಸೋ ಮಚ್ ಎನ್ನುತ್ತಾ ಕೈ ಮುಂದೆ ಮಾಡಿದ. ಅವಳು ಸಹ ಕೈ ಚಾಚಿದಳು. ಮೊದಲ ಸ್ಪರ್ಶದ ಹಿತವನ್ನ ರಿಷಿ ಅನುಭವಿಸುತ್ತಿರುವಾಗಲೇ ಪಟ್ಟನೆ ಕೈ ಹಿಂದೆಳೆದುಕೊಂಡಳು ಅಪೂರ್ವ. ಅದೇಕೋ ಸಂತೋಷ್ ರಿಂಗ್ ಹಾಕುವಾಗ ಅನುಭವಿಸಿದ್ದ ಸ್ಪರ್ಶದ ಅನುಭವ ನೆನಪಾಗಿ ಬಿಟ್ಟಿತು. ಇವತ್ತಿದ್ದ ಹಿತಭಾವ ಅವತ್ತು ಅವಳಿಗಾಗಿರಲಿಲ್ಲ. ಸಣ್ಣದಾಗಿ ಮೈ ಬೆವರಲು ಶುರುವಾಗುವ ಮುಂಚೆಯೇ ಬರ್ತೀನಿ ರಿಷಿ ಎನ್ನುತ್ತಾ ಅವಸರವಾಗಿ ಹೊರಡುತ್ತಿರುವವಳನ್ನ 1 ನಿಮಿಷ ಎಂದ ರಿಷಿ. ತಿರುಗಿ ನೋಡಿದಳು. ನಿಮ್ಮ ಹೆಸರೇ ಹೇಳಲಿಲ್ಲ. ಅಪೂರ್ವ. ಪೂರ್ವ, ನೈಸ್ ನೇಮ್ ಎಂದು ಅವಳಿಗೆ ಹೇಳುವಷ್ಟರಲ್ಲಿ ಅವಳು ಅಲ್ಲಿರಲೇ ಇಲ್ಲ. ಅವಳೊಂದಿಗೆ ಕುಲುಕಿದ ಕೈಯನ್ನು ಮತ್ತೊಮ್ಮೆ ನೋಡಿಕೊಂಡ. ಪೂರ್ವ, ಅಪೂರ್ವದ ಹುಡುಗಿ ಎಂದು ಅವಳ ಹೆಸರನ್ನೇ ಜಪಿಸುತ್ತಾ ಅಪಾರ್ಟ್ಮೆಂಟ್ ಹೊರಗೆ ಬಂದ. ಮನಸ್ಸಿಗೆ ಮೈಯಿಗೆ ತಂಪೆನಿಸುವ ಹಾಗೆ ಮಳೆ ನಿಧಾನವಾಗಿ ಸುರಿಯುತ್ತಿತ್ತು. ಕಾರಿನಲ್ಲಿ ಕುಳಿತುಕೊಂಡು ಚಿನ್ಮಯ್ಗೆ ಡಯಲ್ ಮಾಡಿದ. ಅತ್ತ ಕರೆ ಸ್ವೀಕರಿಸುತ್ತಲೇ ತನ್ನ ಫೋನಿಗೆ 2 ಮುತ್ತಿಟ್ಟು, ಐ ಲವ್ ಯು ಚಿನ್ನ, ನೀನು ಹುಟ್ಟಿದಾಗಿನಿಂದ ಮಾಡಿರೋ ಕೆಲಸದಲ್ಲಿ ಅತೀ ಒಳ್ಳೆಯ ಕೆಲಸ ಯಾವುದು ಅಂತ ಪಟ್ಟಿ ಮಾಡಿದರೆ ನನಗೆ ಅಂತ ಈ ಅಪಾರ್ಟ್ಮೆಂಟ್ ಹುಡುಕಿದ್ದು ಮೊದಲನೇ ಸ್ಥಾನದಲ್ಲಿರುತ್ತೆ. ನಿನ್ನ ಹೆಂಡತಿಯನ್ನು ಬಿಟ್ಟು ಬಾ, ನಿನಗೆ ಒಳ್ಳೆ ಬಿರಿಯಾನಿ ಮಾಡಿ ತಿನ್ನಿಸ್ತೀನಿ, ನನ್ನ ಮೂಡ್ ಸಖತ್ತಾಗಿದೆ ಇವತ್ತು ಎಂದ. ಇವನ ಮಾತು ನಿಂತೊಡನೆ ಆ ಕಡೆಯಿಂದ ಆ ಎಂದು ಚೀರುವ ಸ್ತ್ರೀ ಧ್ವನಿ ಕೇಳಿಸಿಬಿಟ್ಟಿತು. ಕರೆಯನ್ನ ಅವನ ಹೆಂಡತಿ ಸ್ವೀಕರಿಸಿ ಬಿಟ್ಟಿದ್ದಳು. ನೀವು ಇಂಥವ್ರು ಅಂತ ನಾನು ಅಂದ್ಕೊಂಡಿರಲೇ ಇಲ್ಲ ಎನ್ನುತ್ತಾ ಏನೂ ತಿಳಿಯದ ಚಿನ್ಮಯ್ಗೆ ಕ್ಲಾಸ್ ತೆಗೆದುಕೊಳ್ಳುತ್ತಿರುವುದು ಕೇಳಿಸಿ, ಐ ಆಮ್ ರಿಯಲಿ ಸಾರಿ ಚಿನ್ನ, ನೀನು ಅಂದ್ಕೊಂಡು ಹಾಗೆಲ್ಲ ಮಾತನಾಡಿಬಿಟ್ಟೆ ಎಂದುಕೊಂಡು ಫೋನ್ ಕಟ್ ಮಾಡಿದ. ಅಲ್ಲಿ ಹೆಂಡತಿ ಜೊತೆ ಶಾಪಿಂಗ್ಗೆ ಹೋದ ಚಿನ್ಮಯ್ ಗ್ರಹಚಾರ ಕೆಟ್ಟು ಹೋಗಿತ್ತು. ಹನುಮಂತು, ನಿನಗೊಂದು ಒಳ್ಳೆ ಸುದ್ದಿ ಕಣೋ, ಮನೆಗೆ ಬಂದು ಹೇಳ್ತೀನಿ, ಹೃದಯನ ಗಟ್ಟಿ ಮಾಡ್ಕೊ. ಹಾಗೆ ಎಲ್ಲರೂ ಊಟ ಇವತ್ತು ಒಟ್ಟಿಗೆ ಮಾಡೋಣ. ನಿನ್ನ ಮಗನಿಗೆ ಆಫೀಸಿನ ಕಾರಣ ಕೊಡಬೇಡ ಅಂತ ಹೇಳು. ಇವತ್ತು ಸಂಡೇ, ನಾನು ಬಿಟ್ಟು ಯಾರಾದರೂ ಊಟ ಮಾಡಿದ್ರೆ ನಿಮ್ಮ ಹೆಂಡ್ತಿರ ಮೇಲೆ ಆಣೆ ಎನ್ನುತ್ತಾ ಕರೆ ತುಂಡರಿಸಿಬಿಟ್ಟ. ಏನೇ ಇವನು ಹೀಗೆ ಹೇಳಿಬಿಟ್ಟ ಎನ್ನುತ್ತಾ ಅವರು ತಿನ್ನುತ್ತಿದ್ದ ಮೊದಲನೇ ತುತ್ತನ್ನೇ ಕೈ ಬಿಟ್ಟು ಬಿಟ್ಟರು ಅನಂತರು. ಅವನು ತಮಾಷೆಗೆ ಹಾಗೆ ಹೇಳಿರ್ತಾನೆ, ನೀವು ಊಟ ಮಾಡಿ ಎನ್ನುತ್ತಾ ತಟ್ಟೆ ಮುಂದೆ ಸರಿಸಿದರು ಗಾಯತ್ರಿಯಮ್ಮ. ಬೇಡ್ವೆ, ಏನೋ ಸಿಹಿ ಸುದ್ದಿ ಅಂತೆ, ಇನ್ನೇನು ಬರಬಹುದು, ಅದಕ್ಕೆ ಕಾಯೋದಕ್ಕೆ ಹೇಳಿದ್ದಾನೆ. ಅವನು ಬಂದ್ಮೇಲೆ ಊಟ ಮಾಡೋಣ ಬಿಡು ಎನ್ನುತ್ತಾ ಕೈ ತೊಳೆದುಕೊಂಡರು ಅನಂತರು. ಬನ್ನಿ ಮೇಡಮ್, ಆಯ್ತಾ ಮನೆ ತೋರಿಸಿದ್ದು? ಇವತ್ತ್ಯಾಕೋ ಹೊಸ ಅಪೂರ್ವನ್ ನೋಡಿದ ಹಾಗೆ ಅನಿಸ್ತಲ್ಲ ನನಗೆ. ಯಾರಿದು ಇಷ್ಟು ವರ್ಷ ನನ್ನ ಕಣ್ಣಿಗೂ ಸಹ ಬೀಳದ ಹುಡುಗಿ? ಪಲ್ಲು, ಏನೇ ಹಾಗಂದ್ರೆ? ಅದನ್ನು ನೀವು ಹೇಳಬೇಕು. ಏನು ಆ ಹುಡುಗನ ಜೊತೆ ಅಷ್ಟೊಂದು ಕ್ಲೋಸ್ ಆಗಿ ಮಾತಾಡ್ತಾ ಇದ್ದೆ? ಎಷ್ಟು ವರ್ಷದಿಂದ ಪರಿಚಯ? ನಾನು ಇವನೇ ಸಂತೋಷ್ ಅಂದ್ಕೊಂಡು ಬಿಟ್ಟಿದ್ದೆ. ಆಮೇಲೆ ಫೋಟೋದಲ್ಲಿ ನೋಡಿದ ಫೇಸ್ಗೂ ಈ ಫೇಸ್ಗೂ ತುಂಬ ವ್ಯತ್ಯಾಸ ಇತ್ತು. ಏನು ವಿಷಯ? ಸ್ಟಾಪ್ ಇಟ್ ಪಲ್ಲು, ಏನೇನೋ ಮಾತಾಡಬೇಡ. 5 ನಿಮಿಷ ಕೂತಿರು, ನಾನು ರೆಡಿಯಾಗಿ ಬರ್ತೀನಿ, ಹೊರಡೋಣ. ಅಪ್ಪು, ನಾನೇನು ಮಾತಾಡ್ತಿದ್ದೀನಿ ಅಂತ ನಿಂಗೂ ಚೆನ್ನಾಗಿ ಗೊತ್ತು, ನನಗೂ ಗೊತ್ತು. ಇಷ್ಟು ವರ್ಷದಲ್ಲಿ ಯಾವುದೇ ಹುಡುಗನ ಜೊತೆ ಇಷ್ಟು ನಗ್ತಾ ಮಾತಾಡ್ತಾ ಇದ್ದಿದ್ದು ನಾನು ನೋಡಿಯೇ ಇಲ್ಲ. ಆಫೀಸ್ನಲ್ಲಿ ಆ ಶಶಿ ನೀನು ಮಾತನಾಡ್ಸೋಕ್ಕೆ ಎಷ್ಟು ಟ್ರೈ ಮಾಡ್ತಿದ್ದ ಅಂತ ನಿಂಗೂ ಗೊತ್ತು. ಒಂದಿನ ಸಹ ಅವನ ಹತ್ರ ಮಾತನಾಡಿದವಳು ಇವತ್ತೇನು ಈ ಹುಡುಗನ ಜೊತೆ ಎಷ್ಟೋ ವರ್ಷದ ಪರಿಚಯ ಇರೋ ಹಾಗೆ ಮಾತಾಡ್ತಿದ್ದೆ? ಪದೇ ಪದೇ ಅದನ್ನೇ ಕೇಳಬೇಡ ಪಲ್ಲು. ನಮ್ಮ ಮನೆ ಪಕ್ಕದಲ್ಲಿ ಬಾಡಿಗೆಗೆ ಬರೋ ಹುಡುಗ ಅವನು. ಮನೆ ಕೀಗೋಸ್ಕರ ಅರ್ಧ ಗಂಟೆ ಕಾಯಿಸಿದ್ದೀನಿ. ಆ ಗಿಲ್ಟ್ಗೆ ಮನೆ ತೋರಿಸಿ ಬಂದೆ ಅಷ್ಟೆ. ನೀನು ಏನೇನೋ ಅಂದ್ಕೊಳ್ಬೇಡ, ನನಗೆ ಮದುವೆ ಫಿಕ್ಸ್ ಆಗಿದೆ ಪಲ್ಲು. ಸಂತೋಷ್ ಜೊತೆ ನನ್ನ ಮದುವೆ ಅನ್ನೋದು ಆ ದೇವರ ನಿರ್ಣಯ. ಬೇರೆ ಹುಡುಗರ ಬಗ್ಗೆ ಮಾತು ಬೇಡ, ತಪ್ಪಾಗುತ್ತೆ. ಬಟ್ ನೀನು ಇವತ್ತು ತುಂಬ ಖುಷಿಯಾಗಿದ್ದೆ ಅಪ್ಪು. ಸಂತೋಷ್ ಈಸ್ ನಾಟ್ ರೈಟ್ ಫಾರ್ ಯು ಎಂದುಕೊಂಡಳು ಮನದಲ್ಲಿ. ಅವಳ ಮುಂದೆ ಹೇಳುವ ಧೈರ್ಯ ಸಾಲಲಿಲ್ಲ ಇವಳಿಗೆ. ಮನೆ ಕಡೆ ಗಾಡಿ ತಿರುಗಿಸಿದವನಿಗೆ ಚಿನ್ಮಯ್ ಕರೆ ಬಂದಿತು. ಬಾಸ್, ನಿಮಗೆ ಒಂದು ಸಾಷ್ಟಾಂಗ ನಮಸ್ಕಾರ. ಆಗಲೇ ನಿಮಗೆ ಆ ಅಪಾರ್ಟ್ಮೆಂಟ್ ತೋರಿಸೋದಕ್ಕೆ ಬಹಳ ಖುಷಿಯಾಗಿದ್ರಲ್ಲ, ಅದಕ್ಕಾದರೂ ನನಗೊಂದು ಸಹಾಯ ಮಾಡಿ ಬಾಸ್. ನಾನಿಲ್ಲಿ ಒಡವೆ ಕೊಡಿಸೋಣ ಅಂತ ಮಲ್ಬಾರ್ಗೆ ಬಂದಿದ್ದೀನಿ. ಇವಳು ಏನೇನೋ ಖ್ಯಾತಿ ತಕ್ಕೊಂಡು ಕೂತಿದ್ದಾಳೆ ಬಾಸ್. ನೋಡಿ ಬಾಸ್, ನಾನು ಆ ಟೈಪ್ ಅಂತೆಲ್ಲ ಹೇಳ್ತಿದ್ದಾಳೆ. ನೀವೇ ಬಂದು ಸತ್ಯ ಹೇಳಿ ನನ್ನ ಕಾಪಾಡಬೇಕು. ಇಲ್ದಿದ್ರೆ ಇಲ್ಲೊಂದು 10 ತೊಲೆ ಇರೋ ನೆಕ್ಲೆಸ್ ಕೊಡಿಸ್ಬೇಕು ಅಂತ ಗಲಾಟೆ ತೆಗಿತಿದ್ದಾಳೆ. ಎಲ್ಲರ ಮುಂದೆ ನನ್ನ ಮರ್ಯಾದೆ ಹೋಗ್ತಿದೆ. ಬಾಸ್ ಪ್ಲೀಸ್ ನೀವೇ ಕಾಪಾಡಿ ಎನ್ನುತ್ತಾ ಗೋಗರಿದುಕೊಂಡ. ಫೋನ್ ಕೊಡು ಚಿನ್ನ, ನಾನು ಮಾತನಾಡ್ತೀನಿ. ನೀವು ಮುತ್ತು ಕೊಟ್ಟಿರೋದಕ್ಕೆ ಅವಳಿಗೆ ತುಂಬ ಫೀಲ್ ಆಗಿದೆ ಬಾಸ್. ಅವಳು ನನ್ನ ಮಾತೇ ಕೇಳ್ತಿಲ್ಲ. ನಾನು ನೀನು ಅಂದ್ಕೊಂಡು ಕೊಟ್ಟೆ ಕಣೋ. ನಿನ್ನ ಹೆಂಡ್ತಿಗೆ ನಾನು ಯಾಕೆ ಮುತ್ತು ಕೊಡಲಿ ಹೇಳು? ಅದನ್ನೇ ಅರ್ಥ ಮಾಡಿಸಿ ಪುಣ್ಯ ಕಟ್ಕೊಳ್ಳಿ ಬಾಸ್. ಲೊಕೇಶನ್ ಶೇರ್ ಮಾಡು, ಬರ್ತೀನಿ ಎನ್ನುತ್ತಾ ಕರೆ ತುಂಡರಿಸಿದ.
ಛೇ, ಮನೇಲಿ ವಿಷಯ ಯಾವಾಗ ಹೇಳ್ತೀನೋ ಅಂತ ನನಗೆ ಅನ್ನಿಸ್ತಿದ್ರೆ ಈ ಚಿನ್ನ ಒಬ್ಬ. ಇರಲಿ, ಪರವಾಗಿಲ್ಲ, ಅವನಿಲ್ಲ ಅಂದಿದ್ರೆ ಇವತ್ತು ಈ ಹುಡುಗಿ ದರ್ಶನ ಭಾಗ್ಯ ಸಿಗ್ತಿರ್ಲಿಲ್ಲ. ಡೈರೆಕ್ಟಾಗೆ ಥ್ಯಾಂಕ್ಸ್ ಹೇಳಿ ಪಪ್ಪಿ ಕೊಟ್ಟು ಬರ್ತೀನಿ ಎನ್ನುತ್ತಾ ಫೋನಿಗೆ ಬಂದ ಲೊಕೇಶನ್ ಅಂತ ಗಾಡಿ ತಿರುಗಿಸಿದ. ಅವತ್ತಿನ ದಿನ ರಿಷಿಯ ಅದೃಷ್ಟ ಆಕಾಶದಷ್ಟಿತ್ತು. ಅವನು ಅಲ್ಲಿ ತಲುಪುವ ವೇಳೆಗೆ ಅದೇ ಅಂಗಡಿಯ ಒಳಗೆ ಅಪೂರ್ವ ಕಾಲಿಟ್ಟಿದ್ದಳು, ಸಂತೋಷ್ ಕಟ್ಟುವ ಮಾಂಗಲ್ಯ ಸರದ ಆಯ್ಕೆಗಾಗಿ. ಮುಂದುವರಿಯುವುದು. ಹೇಗನ್ನಿಸ್ತಿದೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆ ಕತೆ ಕೇಳೋರೆಲ್ಲರೂ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಖುಷಿ.